ಆಳ್ವಾಸ್ ನುಡಿಸಿರಿ ವಿರಾಸತ್ ಬೆಳ್ತಂಗಡಿ ಘಟಕದಿಂದ ನಡೀತಾ ಇರುವಂತಹ ಆಳ್ವಾಸ್ ಸಾಂಸ್ಕೃತಿಕ ವೈಭವ 2026 ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ನಡೀಲಿಕ್ಕಿದೆ. ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಮೈದಾನದಲ್ಲಿ ನಡೆಯುವಂತಹ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಗೆ ಇದರ ಸದಸ್ಯರಾಗಿರುವಂತಹ ವಸಂತ್ ಶೆಟ್ಟಿ ಶ್ರದ್ಧಾ ಅವರು ನಮ್ಮ ಜೊತೆಗೆ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್, ಏನ್ ಅನಿಸ್ತಾ ಇದೆ? ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ನಮ್ಮ ಉಜಿರೆ ಸಾಕ್ಷಿ ಆಗ್ತಾ ಇದೆ. ಖಂಡಿತ ಈಗ ಒಂದು ಸಂಭ್ರಮದಿಂದ ನಾವು ಹೊರಗೆ ಬರ್ತಿದ್ದೇವೆ ಅಷ್ಟೇ. ಬ್ರಹ್ಮಕಲಶೋತ್ಸವ ನಿಮ್ಗೆಲ್ಲ ತಿಳಿದಿರಬಹುದು, ತುಂಬಾ ಅದ್ದೂರಿಯಿಂದ ನಾಭೂತೋ ನಾ ಭವಿಷ್ಯದ ಅಂದ್ರೆ ತುಂಬಾ ಅದ್ದೂರಿಯಿಂದ ನಡೆದಂತಹ ಬ್ರಹ್ಮಕಲಶೋತ್ಸವ ಪುಣ್ಯ ಒಂದು ಕೆಲಸದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ವಿ. ಈಗ ನಮ್ಮ ಸಾಂಸ್ಕೃತಿಕ ಈ ಒಂದು ನಮ್ಮ ಕರ್ನಾಟಕದ ನಮ್ಮ ದೇಶದ ಒಂದು ಸಾಂಸ್ಕೃತಿಕ ಪರಂಪರೆಯನ್ನ ಮೇಲೆ ತುಂಬಾ ಎತ್ತರಕ್ಕೆ ಕೊಂಡೊಯ್ದಂತಹ ಮೇರು ವ್ಯಕ್ತಿತ್ವದ ಡಾಕ್ಟರ್ ಮೋಹನ್ ಆಳ್ವರ ಆಳ್ವಾಸ್ ವಿರಾಸತ್ ನುಡಿಸಿರಿ ಘಟಕದ ಬೆಳ್ತಂಗಡಿ ಘಟಕದ ವತಿಯಿಂದ ಇದೇ ಬರುವಂತಹ 22ನೇ ತಾರೀಕು ರವಿವಾರದಂದು ನಡೆಯುವಂತಹ ಆಳ್ವಾಸ್ ಸಾಂಸ್ಕೃತಿಕ ವೈಭವ ನಮ್ಮ ಈ ಜನಾರ್ದನ ರಥಬೀದಿ ದೇವಸ್ಥಾನದ ರಥಬೀದಿಯಲ್ಲಿ ತುಂಬ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಈಗಾಗಲೇ ಅದರ ಸಿದ್ಧತೆಯಲ್ಲೆಲ್ಲ ತೊಡಗಿದ್ದಾರೆ. ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಕೇಳಿದ್ರೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಈಗ ನಮ್ಮ ಇಲ್ಲಿಯ ಘಟಕ ಆಗ್ಲಿಕ್ಕೆ ಪ್ರೇರಣೆ ಅಂತ ಹೇಳಿದ್ರೆ ನಮ್ಮ ನಮ್ಮ ನವಶಕ್ತಿ ಶಶಿಧರ್ ಶೆಟ್ಟರು. ಈಗಾಗಲೇ ಅವರು ಎಲ್ಲ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಉದ್ಯಮ ಕ್ಷೇತ್ರದಲ್ಲೂ ಸಹ ಒಂದಷ್ಟು ಜನರಿಗೆ ಅವಕಾಶವನ್ನು ನೀಡಿದವರು. ಅಲ್ಲದೆ ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರು ಉತ್ತಮ ಸಾಧಕ ವ್ಯಕ್ತಿತ್ವದ ಓರ್ವ ಉದ್ಯಮಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನ ನಡೆತಿರುವಂತಹ ಈ ಒಂದು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಡಾಕ್ಟರ್ ಮೋಹನ್ ಆಳ್ವರಿಗೆ ಒಂದು ಆಸೆ ಇತ್ತು, ಈ ಭಾಗದಲ್ಲಿ ಒಂದು ಸಾಂಸ್ಕೃತಿಕ ವೈಭವ ಆಗಬೇಕು. ನಮ್ಮ ಪೂಜ್ಯ ಕಾವಂದರ ಮಾರ್ಗದರ್ಶನ ಆಗಿರ್ಬೋದು, ಅದೇ ರೀತಿ ನಮ್ಮ ಶರತ್ ಕೃಷ್ಣ ಪಡ್ಮೆಟ್ನಾಯರ್ ಅವರ ಮಾರ್ಗದರ್ಶನ, ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಆಸಕ್ತಿಯಿಂದ ಮಾಡುವಂತಹ ಈ ಒಂದು ವೈಭವ ಕಾರ್ಯಕ್ರಮ. ಇದರಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಬಂದಂತಹ ಯಾರು ಇದರಲ್ಲಿ ಭಾಗಿಯಾಗುವಂತಹ ಕಲಾಭಿಮಾನಿಗಳಿಗೆ ವಿಶೇಷವಾಗಿ ಒಂದು 25 ಜನರಿಗೆ 2,000ಕ್ಕೂ ಮಿಕ್ಕಿ ಒಂದು ಆಕರ್ಷಕ ಬಹುಮಾನ ಸಹ ಇದೆ. ಭಾಗಿಯಾದವರಿಗೆ ವಿಶೇಷ ಲಕ್ಕಿ ಡ್ರಾವನ್ನು ಆ ದಿವಸ ಮಾಡಲಿಕ್ಕಿದ್ದೇವೆ. ನಮ್ಮ ಶಶಿಧರ್ ಶೆಟ್ಟಿ ನವಶಕ್ತಿ ಅವರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ನಿಮಗೆ ತಿಳಿದಿರ್ಬೋದು, ಬೇರೆ ಬೇರೆ ರೀತಿಯ ಏನಾದರೂ ಒಂದು ಸ್ಪೆಷಲ್ ಇರ್ತದೆ. ಅದನ್ನು ಯುನಿಕಾಗಿ ಒಂದು ವಿನೂತನವಾದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವುದರಲ್ಲಿ ಶಶಿಧರ್ ಶೆಟ್ಟರು ಅವರ ಒಂದು ಕಲ್ಪನೆಗೆ ನಮಗೆಲ್ಲ ಊಹೆಗೂ ನಿಲುಕದ್ದಂತಹ ಕಲ್ಪನೆ ಅವರಲ್ಲಿ ಇರುತ್ತದೆ. ಅಂಥ ಒಂದು ಅವರೊಂದು ಒಂದು ಆಸೆಯಂತೆ ಈ ಒಂದು ಆಳ್ವಾಸ್ ಸಾಂಸ್ಕೃತಿಕ ವೈಭವದಲ್ಲೂ ಸಹ ನಾವು ಒಂದು ಆಕರ್ಷಕ ಬಹುಮಾನವನ್ನು ಇಟ್ಟಿದ್ದೇವೆ. ಬಂದಂತಹ ಕಲಾಭಿಮಾನಿಗಳಿಗೆ ಇದರಲ್ಲಿ ಪಾಲ್ಗೊಳ್ಬೋದು. ಆಳ್ವಾಸ್ ಸಾಂಸ್ಕೃತಿಕ ವೈಭವ ಸುಮಾರು 500 ವಿದ್ಯಾರ್ಥಿಗಳಿಂದ ನಡೆಯುವಂತಹ ಈ ಒಂದು ಕಲಾವಿದ ವಿದ್ಯಾರ್ಥಿಗಳು ನಡೆಯುವಂತಹ ಈ ಒಂದು ಕಾರ್ಯಕ್ರಮ. ಈ ರಥಬೀದಿಯಲ್ಲಿ ಈ ರಥಬೀದಿ ಎಷ್ಟೊಂದು ವಿಶಾಲವಾಗಿದೆ. ಒಂದಷ್ಟು ಜನರಿಗೆ ಇಲ್ಲಿ ಆಸನದ ವ್ಯವಸ್ಥೆಯನ್ನು ಸಹ ಮಾಡಲಿಕ್ಕಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೀಲಿಕ್ಕಿದೆ. ಜನಾರ್ದನ ದೇವರ ಒಂದು ನಮಗೆಲ್ಲರಿಗೂ ಆಶೀರ್ವಾದ, ಅವರ ದೇವರ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಎಲ್ಲ ಕಲಾಭಿಮಾನಿಗಳು ಬಂದು ಆಳುವ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರಲ್ಲಿ ಅತ್ಯಂತ ಪ್ರೀತಿಯಿಂದ ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಪಾರ್ಶ್ವ ಸ್ವಚ್ಛತೆ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ